ಈಗ ಸರಿಯಾದ ಸಮಯದಲ್ಲೇ ನಮ್ಮ ಬಿ ಜೆ ಪಿಗೂ ದೊಡ್ಡ ಹೊಡೆತ ಕೊಟ್ಟಿದ್ದಾರಂತ. ಎಲ್ಲಿ ಎರಡಕ್ಕೆ ನಿಲ್ಲಿಸಿಬಿಡ್ತಾರೇನೋ ಅಂತ. ಅದ್ರ ಜೊತೆ ಇನ್ನೊಂದು ಸರಿ ಕೊಡ್ತಾ ಇದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅವ್ರು ನಿಲ್ಲೋದು ಗ್ಯಾರಂಟಿ ಆಗ್ಯದ, ಕಾಂಗ್ರೆಸ್ ನಿಲ್ಲೋದು ಗ್ಯಾರಂಟಿ ಆಗ್ಯದ. ಜೊತೆಗೆ ನಿಖಿಲ್ ಅವ್ರು ಬೇಡ್ರಿ, ನಿಖಿಲ್ ಕುಮಾರಸ್ವಾಮಿ ಬೇಡ, ನೀವು ನಿಲ್ಲರಿ ಅನ್ನೋದು ಸಲಹೆ ಕೊಡ್ತಾ ಇದ್ದಾರೆ. ಅಂದ್ರೆ ಗೆಲ್ಲಿಕ್ಕೆ ಸಾಧ್ಯ, ಈಗಾಗಲೇ ಸೋತಿದ್ದಾರೆ ನಿಖಿಲ್ ಅನ್ನುವಂಗೆ ಶಾರ್ ಅವರವ್ರಿಗೆ ಸಲಹೆ ಕೊಡ್ತಾ ಇದ್ದಾರೆ. ಇವೆಲ್ಲದನ್ನು ಕೇಳಿಕೊಂಡ್ಮೇಲತ್ತ ಅವ್ರು ಸಹಜವಾಗಿ ಅಸಮಾಧಾನ ಹೋದ್ರು, ಏನು ತಪ್ಪೇನಿಲ್ಲ. ಸಿದ್ದರಾಮಯ್ಯ ಒಂದು ಕಡೆ ಮೋಸ ಮಾಡಿದ್ರು, ಇನ್ನೊಂದು ಕಡೆ ಇವರು ಇವತ್ತು ಶಾರ್ ಅವ್ರಿಗೆ ತಮ್ಮ ತೆಕ್ಕೆಯಾಗಿ ತೊಗೊಂಡು ಇವತ್ತು ನಮ್ಮನ್ನು ಮುರಿಯುವಂಥ ಕೆಲಸ ಮಾಡ್ತಾ ಇದ್ದಾರಪ್ಪ ಅನ್ನುವಂಥ ಭಯ ಅವರಲ್ಲಿ ಕಾಡಲಿಕ್ಕೆ ಹತ್ತಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಸಮಾಧಾನ ಅವು ಸಹಜನೂ ಅದ. ಯಾಕಂದ್ರೆ ಕೇವಲ 2 ಸೀಟು ಕೊಟ್ಟರೆ ಮುಂದೆ ಏನಿದ್ದಾರೆ, ತಾನು ಬಯಸಿದ್ದು ಆರಂಭದಲ್ಲೇ ಹೋಗಲಪ್ಪ, ಕಡೆಗೆ 5ಕ್ಕೆ ಬಂದರು, ಕಡೆಗೆ 4ಕ್ಕೆ ಬಂದರು, ಕಡೆಗೆ 3ಕ್ಕೆ ಬಂದರು, ಈ ಕಡೆಗೆ 2ಕ್ಕೆ ತಂದು ನಿಲ್ಲಿಸಿದ್ದಾರೆ. ಆರಂಭದಲ್ಲಿ ಅದು ಹೇಳ್ತಾಯಿದ್ರು 2 ಸೀಟ್ ಕೊಡ್ತೀವಿ ನಿಮಗಂತೇಳಿ. ಕಡೆಗೆ ತಾವೇನು ಅಂದ್ಕೊಂಡಿದ್ರು ಆ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಇವತ್ತು 2ಕ್ಕೆ ನಿಲ್ಲಿಸಿದ್ದಾರೆ. ಮೋಸ್ಟ್ಲಿ ಕೋಲಾರದ ಸೀಟನ್ನು ಬಿಟ್ಟು ಕೊಡಲಿಕ್ಕಿಲ್ಲ. ಅಲ್ಲಿ ಮುನಿಸ್ವಾಮಿಯವರು ಈಗಾಗಲೇ ಸಲುವಾಗಿ ಜಿದ್ದಾಗಿ ರಾಜ್ಯದ ನಾಯಕರಿಂದ ಒತ್ತಡ ತರಿಸ್ತಾ ಇದ್ದಾರೆ. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಬಿ ಜೆ ಪಿ ಜೊತೆಗೆ ಸ್ನೇಹ ಮಾಡಿ ಎಡವಿದ್ರೇನು ಅಂತ. ಯಾಕಂದರೆ ಸ್ವತಃ ತಮ್ಮ ಒಂದೇ ಪಕ್ಷ ನಿಂತಿದ್ರೆ ಅದು ಎಷ್ಟೋ ಬರಲಿ, 1 ಬರಲಿ 2 ಬರಲಿ, ಅಟ್ಲೀಸ್ಟ್ ಒಂದು 5 ಕ್ಷೇತ್ರಗಳೆಲ್ಲ ಅದ್ರ ಸಹಿತ ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯ ಇತ್ತು. ಮತ್ತು ಅವ್ರಿಗೆ ಯಾರು ಬಂದರೂ ಏನಾಗೋದು ರೀ, ಸೆಂಟ್ರಲ್ಲೇ ಕಾಂಗ್ರೆಸ್ ಬಂದರೂ ಅವ್ರಿಗೇನು ಲಾಭ ಇಲ್ಲ, ಬಿ ಜೆ ಪಿಗೆ ಬಂದರೂ ಏನು ಲಾಭ ಇಲ್ಲ. ಬಿ ಜೆ ಪಿಗೆ ಒಂದು 3-4 ಜನ JDS ಅವ್ರು ಬಂದಿದ್ರೆ ಅಟ್ಲೀಸ್ಟ್ ಈ ಪೋಸ್ಟ್ ಪೋಲ್ ಅಂದ್ರೆ ಎಲೆಕ್ಷನ್ ಆದ ನಂತರ ಇವರು ಒಂದು 4-5-3 ಗೆದ್ದುಕೊಂಡು ಈ ಒಂದು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದರೆ ಚಂದ ಇತ್ತು. ನಾವು ಆ ವಿಷಯದಲ್ಲಿ ಗಡಿಬಿಡಿ ಮಾಡಿದ್ರು ನಮ್ಮ ದೇವೇಗೌಡರು ಅಂತ. ಯಾಕಂದ್ರೆ ಈ ಹೆಜ್ಜೆಯಲ್ಲೇ ನಮ್ಮ ಶಾರ್ ಅವರು ಒಳ್ಳೆಯ ಸುಂದರವಾದ ಮಾತುಗಳನ್ನು ಮಾತಾಡಿ ಮೋದಿಯವರು ಸುಂದರವಾಗಿ ದೇವೇಗೌಡರನ್ನ ಅಪ್ಪಿಕೊಂಡು ನಮಗೆ ಬೇಕಾದ ಕೆಲಸ ಆದಾಗ ಈಗ ಲಾಸ್ಟ್ ಮೂಮೆಂಟದಲ್ಲೇ ಈ ರೀತಿಯಾಗಿ ವರ್ತಿಸ್ತಾ ಇರೋದು ಎಲ್ಲೇ ಇದು ಮುಂದೆ ಒಂದು ಅಸಮಾಧಾನ ಹೇಳ್ಬೋದು ಅಂತ. JDS ಅನಿವಾರ್ಯ ಒಬ್ಬರಪ್ಪ ಒಬ್ಬ ಫೈಟ್ ಮಾಡ್ತಾನೆ ಅಂತಾರೋ ಏನೋ ಹೇಳಿ ಸಾಧ್ಯಲ್ಲ. ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ನೋಡಿದ್ವಿ, ಸ್ವಾಭಿಮಾನಿ ಇದ್ದಾರೆ, ದಿಟ್ಟಿದ್ದಾರೆ, ಇರ್ಬೋದು. ಅವರು ಅಪ್ಪನಿಂದ ಮಗ ಆಗಿರ್ಬೋದು, ನಾವಿನ ಪರಿವಾರವಾದ ಅನ್ಬೋದು, ಏನೋ ವಾದ ಮಾಡ್ಬೋದು. ಅವರು ಸಹಿತ ಬುದ್ಧಿವಂತರಿದ್ದಾರೆ. ಅದಕ್ಕೆ 2 ಸೀಟ್ ತೊಗೊಂಡು ಸುಮ್ಮನೆ ಕೊಡ್ತಾರ ಕುಮಾರಸ್ವಾಮಿಗಳು ಮತ್ತು ದೇವೇಗೌಡರು. ಏನು ಬೇಡಪ್ಪ ನಮಗೆ ಸಾಬರಿನ, ನಾವು ಯಾಕೆ ಸ್ವತಂತ್ರ ನಿಲ್ಲಬಾರ್ದು, ಎಷ್ಟು ಬಂದಷ್ಟು ಬರ್ತಾವ, ನಂತರ ಎಲೆಕ್ಷನ್ ಆದ್ಮೇಲೆ ನೋಡೋಣ, ವಿಚಾರ ಮಾಡೋಣ ಅಂತ ವಿಚಾರಕ್ಕೆ ಬರ್ಬೋದಾ. ಯಾಕಂದ್ರೆ ಇನ್ನೂ ಆ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ JDS ತನ್ನ ಸ್ವಾಭಿಮಾನವನ್ನು ಮಾರಿಕೊಂಡು ತಮ್ಮ ಕುಟುಂಬದವರು ಇರಲಿ, ತಮ್ಮವರು ಇರಲಿ, ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತದೆ. ಆ ಅಸಮಾಧಾನ ಎಲ್ಲಿ ಸ್ಫೋಟ್ ಆಗಿ ಬಿ ಜೆ ಪಿ ದೂಸ್ತಿರ್ತದನ ಅನ್ನುವಂಥದ್ದು. ಯಾಕಂದರೆ ಮಿನಿಮಮ್ 3 ಆದರೂ ಕೊಡಬೇಕಾಗಿತ್ತಲ್ಲ. ಮಂಡ್ಯದಲ್ಲಿ ಏನದಪ್ಪ ಅಂದ್ರೆ ಅಷ್ಟು ಆಯ್ಕೆ ಅವು ಸುಲಭ ಇಲ್ಲ. ಸುಮಲತಾ ಅವ್ರ ವಿರುದ್ಧ ಗೆಲ್ಲೋದ್ರಲ್ಲಿ ಸುಲಭದ ಕೆಲಸ ಅಲ್ಲ. ಮತ್ತು ಮಂಡ್ಯದ ಸುಮಲತಾ ಆರಿಸುವಂತಂದ್ರೆ ಈಗಾಗಲೇ ಬಿ ಜೆ ಪಿ ಪರ ಇದ್ದಂಥವರು ನಾಳೆ ಬಿ ಜೆ ಪಿಗೆ ಹೋಗ್ಬೋದು. ಸುಮಲತಾ ಅವ್ರಿಗೆ ಏನು ರೀ, ಅವ್ರಿಗೊಂದು ಇವತ್ತೇನೋ ಕ್ರೇಜ್ ಅದು, ನಾವು ಆರಿಸಿ ಬರಬೇಕು, ನನ್ನ ಗಂಡಂತೆ ಆಗಿದ್ದು ಮಂಡ್ಯ ಅಂತೇಳಿ. ಮಂಡ್ಯ ಯಾರ್ದು ಅಲ್ಲ, ಮಂಡ್ಯ ಜನರದ್ದು. ಮಂಡ್ಯ ಜನ ಅವ್ರು ವಿಚಾರ ಮಾಡ್ಬೇಕು, ಆ ಮತ್ತು ಬೇರೆ. ಹೀಗಾಗಿ ಇವತ್ತು ಸುಮಲತಾ ಅವ್ರು ಗೆದ್ದು ಸಹ ಬಿ ಜೆ ಪಿಗೆ ಲಾಭ, ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಿ, ಅದು ನಿಖಿಲ್ ಅವ್ರಿಗೆ ಗೆಲ್ಲಿ, ಅದು ಬಿ ಜೆ ಪಿಗೆ ಲಾಭ. ಅದು 1, ಹಾಸನ 2. ಈಗ ಪ್ರಜ್ವಲ್ ನಮ್ಮ ರೇವಣ್ಣ ಅವರಲ್ಲಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇವು 2 ಸೀಟ್ನ ನಮ್ಮ ಈ JDS ಮತ್ತು ಅಳಿಯ ಇದ್ದರೆ ಅವ್ರು ಬಿ ಜೆ ಪಿಗರು. ಹೀಗಾಗಿ 2 ಸೀಟುಗಳಿಗೆ ಇದು ಸಮಾಪ್ತಿ ಆದರೆ ಇದನ್ನು ಸಹನ ಮಾಡ್ತಾರೆ ನಮ್ಮ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನೋದು ಇವತ್ತಿನ ಕೋಟಿಯ ಪ್ರಶ್ನೆ, ಕೋಟಿ ಬೆಲೆ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಒಪ್ಪಿಕೊಂಡ್ರೆ ತಮ್ಮ ಸ್ವಾಭಿಮಾನವನ್ನು ಮಾರ್ಕೊಂಡಂಗೆ ಅಂತ ಅನಿಸ್ಬೋದು ಅಂತ. ಯಾಕೆ ಅವ್ರಿಗೂ ನೋವು ಆಗಿದೆ. ಬರೀ 2 ಅಂದರೆ ಹೆಂಗಪ್ಪ ಅಂತ. ಅದ್ರ ಜೊತೆಗೆ ಇನ್ನು ಮೋಸ್ಟ್ಲಿ ಅದಕ್ಕೆ ಶಾರ್ ಅವರು ಬುದ್ಧಿವಂತರಿದ್ದಾರೆ, ಮೋದಿಯವರು ಬುದ್ಧಿವಂತರಿದ್ದಾರೆ. ಇಲ್ಲಪ್ಪ ನಾಳೆ ನಾವು ಮುಂದಿನ 2022ರಲ್ಲಿ ನಿಮಗೆ ವಿಧಾನಸಭಾ ಒಂದು ಎಲೆಕ್ಷನ್ದಲ್ಲಿ ಹೆಚ್ಚು ಕೊಡ್ತೀವಿ ನಾವು ಲೋಕಲ್ದವ್ರಿಗೆ, ಇದು ಸೆಂಟ್ರಲ್ ನಮ್ಮದಿದೆ, ಹೆಚ್ಚು ಕೊಡ್ರಿ ಅಂತ ಕನ್ವಿನ್ಸ್ ಮಾಡ್ಬೋದು. ಅದು ಸಾಧ್ಯತೆ ಅದ, ಇಲ್ಲ ಅಂತಲ್ಲ. ಯಾಕಂದರೆ ಈಗ ಅನಿವಾರ್ಯದ ದೇವೇಗೌಡರಿಗೆ ಮತ್ತು ಅನಿವಾರ್ಯವಾಗಿ ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕಾದ ಸ್ಥಿತಿ ನಿರ್ಮಾಣ ಆಗ್ಯದ. ಯಾಕಂದರೆ ಒಂದು ಸೈಡ್ ಕಾಂಗ್ರೆಸ್ ಅದ, ಕಾಂಗ್ರೆಸ್ ಮತ್ತು ಅದರಲ್ಲೂ